ನಿಮಗ್ ಸಿಕ್ತೇನ್ ಕೆಲ್ಸ? ನನಗಂತೂ ಏನೋ ಕೆಲ್ಸ ಸಿಕ್ತು, ಲೆಕ್ಕ ಬರೀ ಕೆಲ್ಸ. ಆದ್ರೆ ಬರೀ 5,000 ಕೊಡ್ತೀನಿ ಅಂತ ಹೇಳ್ದ. ಅದಕ್ಕೆ ನಾನು ಏನಪ್ಪ ಮಾಡೋದು? 5,000 ರೂಪಾಯಿ ಬಸ್ ಚಾರ್ಜ್ ಇಲ್ಲ, ಏನಿಲ್ಲ ಗೊತ್ತು. 5,000 ರೂಪಾಯಿ ನನ್ ಮಗ ಹೋಯ್ತಾನೆ ಅಂತ ಹೇಳ್ಬಿಟ್ಟು ನಾನು ಅದೇ ಯೋಚನೆ ಮಾಡ್ತಾ ಇದ್ದೆ. ಏನ್ ಮಾಡೋದು ಏನ್ ಬಿಡೋದು ಒಂದು ಗೊತ್ತಾಯ್ತಿಲ್ಲ. ಹೋಗ್ಲಾ ಬ್ಯಾಡ? 5,000 ರೂಪಾಯಿ ಏನ್ ಬರ್ತದೆ ಹೇಳು? ಏ, ನಮ್ಗೆ 8,000 ಕೊಡ್ತೀನಿ ಅಂತ ಹೇಳಿದ್ರು ಬಟ್ಟೆ ಅಂಗಡಿನಾಗೆ. 8,000 ರೂಪಾಯಿ ಪರವಾಗಿಲ್ಲ ಅಲ್ವೇ? 8,000 ರೂಪಾಯಿ ಅಂದ್ರೆ ಏನಿದಾಯ್ತದ? ಪರವಾಗಿಲ್ಲ. 16,000 ರೂಪಾಯಿ ಬರ್ತದೆ ಇಬ್ರಿಗೂ ಬಟ್ಟೆ ಅಂಗಡಿನಾಗ ಬಟ್ಟೆ ತೋರ್ಸೋ ಕೆಲಸನಂತೆ. ಬೋಲ್ಸಂದಾಗೈತಿ ಕೆಲಸ ಮಾತ್ರನೂ. ಅದಕ್ಕೆ ನೀವು ಹೋಗನಿ ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿದ್ದೀನಿ. ನಾನು ನನ್ನ ಮಗಳು ಇಬ್ರು ಫಿಕ್ಸ್ ಮಾಡ್ಕೊಂಡಿದೀವಿ. ಹೋಗ್ಬಿಟ್ಟು ಬೆಳಿಗ್ಗೆ 9:45 ಬರ್ರಿ ಅಂತ ಹೇಳಿದ್ರ, 9 ಗಂಟೆಗೆ ಮನೆ ಬಿಟ್ರು 3:45 ಅಷ್ಟೇ. ಹಂಗೆ ಆರಾಮಾಗಿ ಹೋಗ್ಬಿಡ್ಬೋದು. 16,000 ನಮ್ಗೆ, ನಿಮ್ಗೊಂದು 5,000 ಒಂದು 5,000 ಕೊಟ್ರು ನಿಮಗೆ 21,000. ಇನ್ನು ನೋಡಿ ಅಂದ್ರೆ ಒಂಚೂರು ಕೊಟ್ರೆ ಮೋಸ್ತ್ ಆಯ್ತಲ್ವೇ ದುಡ್ಡು? ಇನ್ನೇನು ಬೇಕು ಹೇಳಿ? ಅದಕ್ಕಿನ್ನೂ ಏನಾರ ಬೇಕಾ ನಮಗೆ? ಆರಾಮಾಗಿ ಹೆಂಗೋ ಜೀವನ ಮಾಡ್ಕೊಂಡು ಓದ್ತಿರೋಣ. ಈ ಗುಡಿಸ್ಲೇನೇ ನಮ್ಗೆ ಅರಮನೆ ಹೋಗ್ಬಿಡ್ಬೇಕು. ಹಂಗೆ ಮಾಡ್ಕೊಳ್ಳೋ ನೀವು ನೋಡ್ತಾ ಇರಿ. ನನಗೂ ಅದೇ ನೀ ಆಸೆ. ಯಾರ ಕೈ ಕೆಳಗಡೆ ಇಲ್ದಿದ್ದಂಗೆ ಹೆಂಗೋ ಜೀವನ ಮಾಡ್ಕೊಂಡು ನಾವು ಸಾಧಿಸ್ಕೊಂಡು ಹೋಗ್ತಿರ್ಬೇಕು. ನಾವೂ ಏನು ಹೊಸಿ ಇದು ಮಾಡ್ತಾರೆ ಅಂತ ಅನ್ಕೊಂಡ ಜನಗಳು ನಮ್ಮನ್ನ ಆಡ್ಕೊಂಡು ಹೋಗ್ತಿರ್ತಾರೆ. ಇವಾಗ ಆಡ್ಕೊಂಡು ಹೋಗ್ಲಿ ಬಿಡಿ. ನಾವಂತೂ ಯಾವುದಕ್ಕೂ ತಲೆ ತಗ್ಗಿಸ್ಕೊಂಡ್ಲೇಬಾರ್ದು. ಬಾಗಿಲೆಲ್ಲ ಬದ್ರುವಾಗ ಹಾಕದ? ಓ, ನಮ್ಮನೆಗೆ ಏನೋ ಇದ್ವಾ ಒತ್ಕೊಂಡು ಹೋಗಕ್ಕೆ? ಏನೋ ನ್ಯಾಯವಾಗಿರೋದೊಂದು ಟಿವಿ ಐತಾ? ಇಲ್ಲ ಏನಾರ ಒಂದು ನ್ಯಾಯವಾಗಿರೋದೊಂದು ಪಾತ್ರೆ ಐತಾ? ಎಂಥದೂ ಇಲ್ಲ. ಇನ್ನ ಈ ಅರಮನೆ ಬಂದ್ಬಿಟ್ಟು ಕತ್ಕೊಂಡು ಹೋಗೋ ಅಂತಾನು ಇನ್ನೆಂತ ಕಿತ್ತೋಗ್ರೆ ನನ್ನ ಮಗ ಆಗಿರ್ಬೇಕು. ಬಾಮ ಏನೈತೆ ಅಂತ ಬಂದ್ಬಿಟ್ಟು ನಮ್ಮ ಮನೆಯಾಗ ಕತ್ಕೊಂಡು ಹೋಯ್ತಾನೆ ನನ್ನ ಮಗ. ಅಮ್ಮ, ನನ್ನ ಗಂಡ ಬರೋ ಅಷ್ಟೊತ್ತಿಗೆ ಸರ್ಸರ್ನ ಹೋಗ್ಬಿಟ್ಟು ಈ ಆಶಾ ಶಾರದವ್ರ ಮಂತಕ್ಕೆ ಹೋಗ್ಬಿಟ್ಟು ಸರ್ಸರ್ನ ಕೆಲಸ ವಿಚಾರಿಸ್ಕೊಂಬಿಟ್ಟು ಬರ್ಬೇಕು ಕಣಮ್ಮ. ಅವ್ರು ಅದೇನು ಇವಾಗ ಊರಾಚೆ ಗುಡಿಸ್ಲಾಕೊಂಡವ್ರಂತೆ ಕಣಮ್ಮ. ಅಷ್ಟು ದೊಡ್ಡ ಮನೆನ ತಗೊಂಡವ್ರೆ. ಅಲ್ಲೇನು ದೆಯ್ಯದ ಕಟ್ಟದಂತೆ. ಅದಕ್ಕೆ ಹೋಗ್ಬಿಟ್ಟು ಊರಾಚೆ ಗುಡಿಸ್ಲಾಕೊಂಡವ್ರೆ. ನಾವು ಹೋಗಿ ಕೇಳಿ ಏನಾರ ಒಂದು ಸೆಟ್ಲು ಮಾಡ್ಕೋಬೇಕು ನಾವು. ನಾನು ಅದಕ್ಕೆ ನಿಂಗೆ ಹೇಳಿದ್ದು, ನಿನ್ನ ಗಂಡನ ನಂಬ್ಕೊಂಡು ಕುಂತ್ಕೊಂಡ್ರೆ ಈ ಜನ್ಮ ಎಲ್ಲ ಆದರೂ ಆಗಕ್ಕಿಲ್ಲ, ಈ ಜಾಯ್ಮನೆ ಎಲ್ಲ ಆಗಕ್ಕಿಲ್ಲ ಬಿಡು. ನಿನ್ನ ಗಂಡ ಹೇಳಿದ್ದು ನೀನು ಕೇಳ್ಕೊಂಡು ಬಿದ್ದಿರ್ಬೇಕಾಯ್ತದೆ. ನೋಡು, ಕೂಲಿನಲ್ಲಿ ಮಾಡೋದು ನಮ್ಮ ಕೈಲಿ ಆಗಕ್ಕಿಲ್ಲ. ಎಲ್ಲಾನ ತಣ್ಣು ಕುಂತ್ಕೊಂಡು ಮಾಡೋ ಅಂತ ಕೆಲಸ ಆದರೆ ಪರವಾಗಿಲ್ಲ. ಅವ್ರು ನಾಲ್ಕು ಹುಡುಕಿರ್ತಾರೆ. ಬಾ, ಈ ಕೂಲಿನಲ್ಲಿ ಹೋದ್ರೆ ಊರಾಗ ಮರುವಾದಿ ಹೋಯ್ತದೆ ಯಾಕೆ ಅಂತ ಹೇಳ್ಬಿಟ್ಟು ಅಂಥ ಕೆಲಸ ನೀನೇ ಸರಿಯಾಗಿ ಹುಡುಕಿರ್ತಾರೆ. ನಂದೇ ಲಿಕ್ಲಿ ಅಂತ ಹೇಳ್ಬಿಟ್ಟು ನೋಡಿ ಸರ್ನ ನೋಡಿ ಹೋಗ್ಬಿಟ್ಟು ಕೇಳ್ಕೊಂಬಿಟ್ಟು ಹಂಗೆ ನಿಮ್ಮ ಗಂಡ ಬರೋಷದ ಬಂದು ಹಂಗೆ ಮನಿಕೊಬಿಡು ಸರಿಲ್ಲ ಅಂತ. ವಾರ ಎದ್ದೊಳಕ್ಕೆ ಹೋಗ್ಬೇಡ ನೀನು. ಒಂದು ವಾರದ ಗಂಟೆ ಸುಮ್ಮನೆ ಮನಿಕೊಂಡಿರು. ಸುಮ್ಮನೆ ನೀನು ಅಕಸ್ಮಾತ್ ಏನಾರ ಎದ್ಬಿಟ್ಟೆ ಅಂತ ಕೂಲಿ ಅಂತ ಕಳಿಸ್ಬಿಡ್ತಾನೆ. ನಿನ್ನ ಗಂಡನ ಯೋಗ್ಯತೆಗೆ ಏನು ಕಿಸಿಯಲ್ಲ. ನೋಡು, ನಾವೇನಾರ ಮಾಡಲೇಬೇಕು ಇವಾಗ, ಸರಿನಾ? ನೋಡಿ, ಹುಡುಕಿ ಕೇಳಿ ಮಾಡಿ ವಿಚಾರಿಸೋಣ. ಬಾಮ ನೋಡೋಣ. ಅಮ್ಮ, ಸೊಪ್ಪಿನ ಸಾರಿಗೆ ಎಲ್ಲನೂ ಖಾರ ಎಲ್ಲ ಕೂಡಿಸ್ಬಿಟ್ಟು ಬಂದಿದ್ದೀನಿ. ಒಂಚೂರು ಅಲ್ಲೇನ ಕುದ್ಬಿಟ್ರೆ ಸಾಕು ಕಣಮ್ಮ, ಎಲ್ಲ ಸೊರೈತದೆ. ಸಾರನ್ನು ಮುಗ್ದೋಗ್ಬಿಟ್ರೆ ಅನ್ನಕ್ಕೊಂಚೂರು ಇಂಬ್ರಿಕ್ಬಿಟ್ಟು ಆಮೇಲೆ ಮುದ್ದೆಗಿದ್ದೆ ಮಾಡ್ಕೋಬೇಕು. ಮುದ್ದೆಗೆ ಸಿಟ್ಟೇನು ಇಲ್ಲ ಅನ್ನಿಸ್ತದೆ, ಅನ್ನನೇ ಇಕ್ಕಬೇಕು ಇವಾಗ. ಓ ಬಿಡು, ಮಾಡಿದ್ರಾಯ್ತು. ನಾಳೆಯಿಂದ ಬಾಕ್ಸ್ ಬೇರೆ ಎತ್ಕೊಂಡು ಹೋಗ್ಬೇಕಮ್ಮಯ್ಯ. 2 ಬಾಕ್ಸು 1 ಬಾಕ್ಸು ಯಾವ್ದಾನ ಹೊಂದಿಸ್ಕೊಬಿಡು. ಹಂಗೇನಿಯ ನಾಳೆ ಬಟ್ಟೆ ಅಂಗಡಿ ಕೆಲ್ಸಕ್ಕೆ ಹೋಗ್ಬೇಕಲ್ಲ, ಎಲ್ಲ ಹೊಂದಿಸ್ಕ. ಕಣಮ್ಮ, ಒಂದು ಬಾಕ್ಸ್ ತಗೊಂಬಿಟ್ಟು ಬರ್ಬೇಕಿತ್ತು. ಇಬ್ರು ಒಂದೇ ಬಾಕ್ಸ್ ಹಾಕೊಂಡು ಹೋಗೋಣ ಬಿಡು. ಅನ್ನ ಸಾರು ಏನಿದ್ರ ತುಂಬ್ಕೊಂಡು ಹೋಗೋಣ. ನಾಳೆಯಿಂದ ಇನ್ನು ಸುರ್ಗು ನಮ್ಮ ಕೆಲಸ ಅಲ್ವೇ? ನೋಡಂತಾಗ. ಆಯಿತು. ಬಾಕ್ಸ್ ಎಲ್ಲ ಐತೆನೋ ಕಮ್ಮಿಗೆ ರೇಟಿಗೆ ಸಿಗ್ತದೇನೋ ನೋಡ್ತೀನಿ. ನನ್ನ ಗಂಡಿನ ಈ ಸತ್ತಾದ್ರೂ ಬರಲಿಲ್ವಲ್ಲ, ಬರಬೇಕಿತ್ತು. ಅವನು ಬಿಸ್ನೆಸ್ ಮಾಡೋಕ್ಕೆ ಅಂತ ಪ್ಲಾನ್ ಮಾಡ್ಕೊಂಡು ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಅವ್ನು. ಬಾ, ಬರ್ತಾನೆ. ನೋಡಿ, ಸಾರು ಕುದೀತಾಯ್ತೇನೆ ಹೊಸ ನೋಡಿ. ಒಂಚೂರು ಅನ್ನಗಿನ್ನ ಇಂಬ್ರಿಕತ್ತಾಗೆ ಹೊಟ್ಟೆ ಹಸ್ತಾಯ್ತು, ತಿನ್ಕೊಬಿಡೋಣ ಅತ್ತಾಗೆ. ನಾನು ನಾಳೆಯಿಂದ ಕೆಲ್ಸಕ್ಕೆ ಹೋಗ್ಬೇಕಿನಿ. ಎಲ್ಲರೂ ಮನೆಗೆಲ್ಲ ಕೆಲ್ಸಕ್ಕೆ ಹೋಗೋದೇ, ನೀ ಬಾಕ್ಲು ಬಡ್ಕೊಂಡು ಸಂಜೆ ಇಷ್ಟೊತ್ತಾಗೆ ನೀ ಬರೋದು ನೋಡು. ಮತ್ತೆ ಶಾರದಕ್ಕ, ಓ ಶಾರದಕ್ಕ. ಓಹೋ, ಇವ್ರು ಯಾಕೆ ಹಿಂಗೆ ನೆಟ್ಟಗೆ ಬರ್ತಾವ್ರಲ್ಲ ಇವರು? ನೋಡ್ಲಿ ಆತ, ನಿನ್ನ ಫ್ರೆಂಡ್ ಬರ್ತಾವಳೆ. ಓ ಕಮಲನಾ? ಬರ್ಲಿ ಇರು. ಏನಕ್ಕೋ ಅಲ್ಲಿಂದ ಹಿಂಗೆ ಹುಡ್ಕೊಂಬಿಟ್ಟು ಬರ್ತಾವ್ರ ನಮ್ಮನ್ನ? ಏನೋ ಬರ್ಲಿ ಇರು, ಕೇಳೋಣ. ಓಹೋ, ಬಾರೇ ಕಮಲ, ಬಾ ಕುಂತ್ಕ ಬಾ. ಏನು ಇತ್ಲ ಹುಡಿಕೊಂಡು ಹಿಂಗೆ ಬಂದ್ಬಿಟ್ರಲ್ಲ, ಏನು ಸಮಾಚಾರ? ಏನೇನು ಸಮಾಚಾರ ಇರ್ತದ ಆಂಟಿ? ಕೆಲ್ಸಕ್ಕೆ ಹೋಯ್ತಾ ಇದ್ದೀರಾ ಅಂತ ಕೇಳ್ಪಟ್ಟೆ. ಕೆಲಸ ಎಲ್ಲ ಹುಡುಕ್ತಿದ್ದೀರಾ ಅಂತ ಹೇಳ್ಬಿಟ್ಟು. ಆಂಟಿ, ನಾವು ಬರ್ತೀವಿ, ನಾನು ನಮ್ಮಮ್ಮ ಕೆಲಸಕ್ಕೆ ಕರ್ಕಳಿ. ನನ್ನ ಗಂಡ ಕೂಲಿಗೆ ಹೋಗು ನಾಲಿಗೆ ಹೋಗು ಅಂತ ಹೇಳ್ಬಿಟ್ಟು ಸುಮ್ಮನೆ ಕೂಲಿ ಕೆಲಸ ಕಳಿಸ್ತಾನಂಟಿ. ನನ್ನ ಕೈಲಿ ಆಗಕ್ಕಿಲ್ಲ ಕೂಲಿ ಕೆಲಸಕ್ಕೆಲ್ಲ ಹೋಗಕ್ಕೆ. ಯಾರು ಹೋದ್ರೆ ಕೂಲಿ ಕೆಲಸಕ್ಕೆ ಹೇಳಿ ನೀವೇನೇನಿಯ? ಅಯ್ಯೋ ದೇವ್ರೆ, ಬೆಳಿಗ್ಗೆ ಸಂಜೆ ಗಂಟೆ ಬಿಸ್ಲಾಗಿ ಬಿಡ್ಕೊಂಡ್ರು 300 ರೂಪಾಯಿ ಕೊಡ್ತಾರೆ. ಯಪ್ಪ, ಒಂದೊಂದ್ಕಿಂತ 250 ಸಿಗ್ತದೆ. ಸೆಕೆಂಡ್ ನೀರು ಸುರಿದೋಯ್ತವ, ಬ್ಯಾಡ, ತಲೆಯೆಲ್ಲ ನೋವು ಬಂದ್ಬಿಡ್ತು ನಂಗಂತೂ ಬಿಸ್ಲಾಗ ಹೋಗಿ. ಅದಕ್ಕೆ ನನಗೆ ಏನಾರ ಕೆಲಸ ಇದ್ರೆ ಹೇಳ್ತೀರಾ ಅಂತ ಬಂದೆ. ನೀವೇನಂಟಿ ಗುಡಿಸ್ಲಾಗ ಬಂದ್ಬಿಟ್ಟಿದ್ದೀರಾ? ನಿನ್ ಮನೆ ಸಿಕ್ಕದೆ ಹೇಳಿಲ್ವೇ? ಅಲ್ಲೊಂಥರ ಮನ್ಸು ನೆಮ್ಮದಿರಕ್ಕಿಲ್ಲ, ದೆಯ್ಯಗಳು ಕಟ್ಟ ಇದ್ದಂಗಿರ್ತದೆ, ಮನ್ಸಾಗೆ ನೆಮ್ಮದಿಲ್ಲ ಅಲ್ಲಿ ಅಂತ ಹೇಳ್ಬಿಟ್ಟು ಹೇಳಿಲ್ವೇ? ಅದಕ್ಕೆ ನೀನು ಬಂದ್ಬಿಟ್ಟು ಈ ಗುಡಿಸ್ಲಾಕಂಡು ತಣ್ಣಗೈತಮ್ಮ. ಈ ಬ್ಯಾಸ್ಗೆಗೆ ಅಂತೂ 7 ಮಾಡಿಸ್ದಂಗೈತೆ ಈ ಗುಡಿಸ್ಲು ಮಾತ್ರ. ತಣ್ಣಗೆ ಇರ್ತದೆ ಗುಡಿಸ್ಲಾಗ ನೋಡು. ಹೌದೇನು ಆಂಟಿ, ಕೆಲಸ ಸಿಕ್ತೇನು? ಕಣವ, ಕೆಲಸ ಸಿಕ್ತು. ಬಟ್ಟೆ ಅಂಗಡಿನ ಕೆಲಸ ಸಿಕ್ಕೈತೆ. ಒಳ್ಳೆ ಯೋಸಿರಮ್ಮ ಕುಂತ್ಕೊಂಡು ಬಟ್ಟೆ ತೋರ್ಸೋದು ಅಷ್ಟೇನಂತೆ. ಇನ್ನೇನು ನಮ್ದೇನು ಕ್ಯಾಮೆ ಏನು ಶಾನೆ ಇರಕ್ಕಿಲ್ಲ, ಸುಮ್ಮನೆ ಬಟ್ಟೆ ಗಿಟ್ಟೆ ತೋರ್ಸ್ಕೊಂಡಿರೋದು ಅಷ್ಟೇ. ನೀನು ಭಾಳ ಸಂದಕೈತೆ ಕೆಲಸ ಮಾತ್ರ. ಯಾಕೆ ನಿನ್ ಗಂಡ ಬೇರೆ ಕೆಲಸ ಅವನ ನೋಡ್ಲಿಲ್ವೇನು? ನೋಡ್ತೀನಿ ಅಂತಿದ್ದ ಅಂದೆ.
ಅಯ್ಯೋ ನನ್ನ ಮಗಳನ್ನ ಕೊಟ್ಬಿಟ್ಟು ತಪ್ಪು ಮಾಡ್ಬಿಟ್ಟೆ ನಾನಂತೂ ನನ್ನ ಮಗಳನ್ನ ಇಂಥ ಲೋಪರ್ ಕೊಡಬಾರ್ದಾಗಿತ್ತು. ಏನೋ ಲವ್ ಮಾಡೋರು ಅಂತ ಕೊಟ್ಟು ಮಾಡ್ಬಿಟ್ಟು ಕಣಕ ಶಾನೆ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಏನಾರ ಶಾನೆ ಮಾತಾಡಕ್ ಹೋದ್ರೆ ನೋವು ಕೇಳ್ತಾನೆ ಸುಮ್ಕೆ ನನಗೆ ಗಡ್ಸ್ಬಿಟ್ಟು ಏನು ಮಾಡೋಣಕ್ಕ. ನಮ್ಮ ಕಶ್ವ ಯಾರಿಗೆ ಹೇಳ್ಕೊಳನಕ್ಕ. ಕಾಲು ಕೇಟ್ ಕ್ಯಾರ ಹಿಡ್ದೋಯ್ತದ ನನಗಂತೂ. ಏನು ಮಾಡಿಯಾ ಎಂತ ಮನೆ ಕೊಟ್ಬಿಟ್ನು. ಅವಳು ನೋಡಿದ್ರೆ ಮನೆಯಾಳಿ ಬೀಗ್ತಿ ಮನೆಯಿಂದ ಈಚೆ ಕಡೆಗೆ ತೊಳ್ಬಿಟ್ಲು. ಇವ್ನು ನೋಡಿದ್ರೆ 10 ಪೈಸದ ಕೆಲಸ ಮಾಡೋಕ್ಕಿಲ್ಲ. ಬಿತ್ರಿ ನನ್ನ ಮಗ, ಇವ್ನು ಚೊತ್ರಿ ನನ್ನ ಮಗ. ನಾವೇ ಸಾಯ್ಬೇಕು, ನಮ್ಮನ್ನು ಕೂಲಿ ಕಳಿಸ್ತಾನೆ ಕಣಕ. ಯಾರ ಕೂಲಿಗೆ ಹೋಗಿ 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 ಸಾಯ್ತಾರೆ ಹೇಳು. ಅದಕ್ಕೆ ನಾನು ಹೋಗ್ಲಿಲ್ಲ ಇವತ್ತು. ಬ್ಯಾರೆ ಏನಾರ ಕೆಲಸ ಪಲ್ಸ ಸಿಕ್ಕಿದ್ರೆ ಯಾ ಕೂಲಿನಲ್ಲಿ ಬೇಡ ಮಗಳೇ ಅಂತ ಹೇಳ್ಬಿಟ್ಟಿದ್ದೀನಿ ಕಣಕ. ಯಾವನ ಕೆಲಸ ಇದ್ರೆ ಹೇಳಕ ಅತ್ತಾಗ ಬತ್ತಾಳೆ ನನ್ನ ಮಗಳು. ನಾನು ಬೇಕಾದ್ರೆ ಅಡುಗೆ ಮಾಡ್ಕೊಂಡು ಮನೆಗೆ ಇರ್ತೀನಿ. ಇಲ್ಲಾಂದ್ರೆ ಏನೋ ನಾನು ಒಂಚೂರು ಚಿಕ್ಕ ಪುಟ್ಟ ಕೆಲ್ಸಕ್ಕೆ ಬತ್ತೀನಿ. ನಾಳೆ ಹೋಯ್ತೀವಲ್ಲ ಬಟ್ಟೆ ಅಂಗಡಿಗೆ ಅಲ್ಲೇ ಕೇಳ್ತೀವಿ ಹೇಳಿ. ಯಾರನ್ನ ಇನ್ನೊಬ್ರು ಬೇಕು ಅಂತಿದ್ರು ಕೇಳ್ತೀನಿ. ಕೇಳ್ಬಿಟ್ಟು ನೋಡನಿ ಕಮಲನ್ ಸೇರ್ಸ್ಕೊಳ ಬೇಕು ಅಂದರೆ ಸೇರ್ಸ್ಕೊಳ್ಳೋದು ಆಯ್ತದ ಅಲ್ಲೇನೆ. ನಮ್ಮ ಜೊತೆ ನೀನು ಬರೀ ಒಂದು ಬಟ್ಟೆ ಅಂಗಡಿನ ಎಸಿ ಅಂಗಡಿನ ಕುಂತ್ಕೊಂಡು ನೆಮ್ಮದಿಗೆ ಬಟ್ಟೆ ತೋರ್ಸನಿ. ಹೌದೇ? ಎಷ್ಟಂತೆ ಸಂಬಳ? ಸ್ಟಾರ್ಟಿಂಗು 8,000 ಕೊಡ್ತಾರಂತೆ. ಸಾಲದೆ 8,000. ಏನು ಫ್ರೀ ಬಸ್ ಐತೆ? ಫ್ರೀ ಬಸ್ ಹತ್ಕೊಂಡು ಹೋದ ಬಂದ. ನಾವೇ ಬಾಕ್ಸ್ ಊಟ ಹಾಕೊಂಡು ಹೋಗ್ಬೇಕಂತೆ ಬರ್ಬೇಕಂತೆ. ನಾಳಿಕೆ ಹೋಯ್ತೀವಲ್ಲ ಓನರ್ ಹತ್ರ ಕೇಳ್ತೀವಿ. ಇನ್ನೊಂದು ಹುಡುಗಿ ಐತೆ, ನಮ್ಮ ಒಳ್ಳೆ ಹುಡುಗಿನೇ ನೀ ಬರ್ತದೆ ಅಂತ ಹೇಳ್ಬಿಟ್ಟು ಆಯಪ್ಪ ಬಾ ಅಂದ್ ಕರ್ಸು ಅಂತ ಹೇಳಿದ್ರೆ ಹಂಗೆ ನೀನು ಕರೆಸ್ತೀನಿ ನಿನ್ನ. ಏನು ಆಂಟಿ ಇದೊಂದು ಮಾಡಿ ಪುಣ್ಯ ಕಟ್ಕೊಳ್ಳಿ ಆಂಟಿ, ನಿಮ್ಮ ಕೈ ಮುಗಿದೀನಿ ಆಂಟಿ, ಇದೊಂದು ಮಾಡಿ ಪುಣ್ಯ ಕಟ್ಕೊಳ್ಳಿ. ನನ್ನ ಕೂಲಿಗೆ ಹೋಗಾಯ್ತಲ್ಲ 8,000 ಕೊಡ್ಲ ಆಂಟಿ, ಬತ್ತೀನಿ. ಕುಂತ್ಕೊಂಡಿರಕಿನ್ನ ಕೈಯಾಗ ಒಂದು 8,000 ರೂಪಾಯಿ ಬರ್ತದೆ ತಿಂಗಳಿಗೆ ಖರ್ಚಿಗೆ ಅಂತ ಹೇಳಿದ್ರೆ ಯಾರು ತಾನೇ ಸುಮ್ಕಿರ್ತಾರೆ ಹೇಳು ಆಂಟಿ. ಅದಕ್ಕೆ ನಾನು ಬತ್ತೀನಿ ಆಂಟಿ, ಬತ್ತೀನಿ. ಕಡ್ಕೊಂಡೋಗಿ ನಾನು ನಮ್ಮ ಅಮ್ಮ ಬೇಕಾದ್ರೆ ಮನೆಯಾಗ ಅಡುಗೆ ಪಡ್ಗೆ ಮಾಡ್ಕೊಂಡಿರ್ತದೆ. ನನ್ನ ಗಂಡನ ಕಾಟ ತಡ್ಕೊಳಕ್ಕಾಗಿಲ್ಲ. ಕೂಲಿಗೆ ಹೋಗು ಅಂತ ಸುಮ್ಮನೆ ನಮ್ಮನ್ನ ಬಂಗೋಯ್ತಾನೆ. ಅದಕ್ಕೆ ಕೆಲ್ಸಕ್ಕನ ಸೇರ್ಕೊಬಿಟ್ಟಾಗ ಅದ್ರಾಗನ ಜೀವನ ಮಾಡ್ಕೊಂಡಿರ್ತೀವಿ ಬಿಡಿ. ಅಯ್ಯೋ ಅವನೊಬ್ಬ ಮೂಸಂಡಿ ನನ್ನ ಮಗ ಬಾ. ಅವತ್ತೇ ಹೇಳಿದ್ದೆ ನಮ್ಮ ಅಮ್ಮಂಗೆ, ಅಯ್ಯೋ ಒಳ್ಳೆ ಮೂಸಂಡಿ ಆಡ್ದಂಗೆ ಆಡ್ತಾನೆ ಕಣಮ್ಮ ಅವನು ಅಂತ ಹೇಳ್ಬಿಟ್ಟು ಗಂಡ್ಮಗ ಅಂತ ಹೇಳ್ಬಿಟ್ಟು ಬೆಳೆಸ್ಬಿಟ್ಟಿದ್ದಕ್ಕೆ ಸರಿಯಾಗಿ ಒಳ್ಳೆ ಎಣ್ಣೆಂಗಿಸ್ತಾರೆ ಅವನಂತೂ. ಕ್ಯಾಮೆ ಮಾಡೋಕ್ಕಿಲ್ಲ, ಕೆತ್ತಾರೆ ಮಾಡೋಕ್ಕಿಲ್ಲ, ಎಂಥದನ್ನೂ ಇಲ್ಲ. ಬರೀ ಅಂತೇಳಿ ನಾವೇ ನೀನು ಓದ್ಕೊಂಡು ಹೋಗ್ಬೇಕೆ? ನೀನು ಬತ್ತೀಯ, ನೀನು 8,000 ಸಂಬಳ ತಗತ್ತೀಯ? ಕೇಳ್ತೀವಿ ನಾಳೆ ಓನರ್ ತಾಗಿ. ಈ ಊರಾಗ ನಮಗೆ ನಿಮ್ಮನ್ ಬಿಟ್ರೆ ಯಾರೋ ಗೊತ್ತಿಲ್ಲ, ಯಾರೋ ನಮಗೆ ಸಹಾಯನೂ ಮಾಡೋಕ್ಕಿಲ್ಲ ಅಂತ ಗೊತ್ತು. ಎಲ್ಲ ಪೊದ್ದು ಕಡ್ರೆನೆಯ ಎಲ್ಲ ಪೊದ್ದುಗೆ ಕುಯ್ತಿರ್ತಾರೆ. ಹಂಗೆ ಅಂತ ನನಗೇನೊಂದು ಇಷ್ಟ ಆಯ್ತಿಲ್ಲ ನಂಗಂತೂ. ಬರೀ ಕುಯ್ತಾರಲ್ಲ ಅಂತ ಹೇಳ್ಬಿಟ್ಟು ಹೆಂಗೋ ಸದ್ಯ ಆ ದೇವ್ರ ದಯೆಯಿಂದ ಕೆಲಸ ಸಿಗಂಗೆ ಆಯ್ತಲ್ಲ ನಿಮ್ಮಿಂದ. ನಿಮ್ಮಂಥವ್ರನ್ನ ಕೆಟ್ಟರು ಅಂತ ಹೇಳ್ತಾರಲ್ಲ ಹೇಳಿ. ಅದೇ ನನ್ನ ಅಳಿಮಯ್ಯಂಗೆ ಹುಷಾರಿಲ್ಲ ಅಂತ, ಅಂದರೆ ನನ್ನ ಮಗಳು ಹುಷಾರಿಲ್ಲ ಅಂತ ಹೇಳ್ಬಿಟ್ಟು ಸುಳ್ಳು ಹೇಳಿದೀವಿ. ಅದಕ್ಕೆ ಅವನು ಎಲ್ಗೋ ಹೋಗವನಿಗೆ ಕೆಲಸಕ್ಕೆ ಅಂತ ನಾವು ಅದಕ್ಕೆ ಇತ್ಲಾಗ ಬಂದ್ಬಿಟ್ವಿ. ನಿಮ್ಮ ಹತ್ರ ಕೇಳ್ಕೊಂಡು ಹೋಗೋಣ ಅಂತ ಫೋನ್ ಮಾಡಿ ಕೇಳಿದ್ರೆ ಸಂದಕ್ಕಿರಕ್ಕೆಲ್ಲ ಒಂದು ಹೆಜ್ಜೆ ಹೋಗಿ ಬರೋಣಮ್ಮ ಅಂದ್ಲು. ಅದಕ್ಕೆ ನೆಟ್ಟಿಗೆ ಬಂದ್ಬಿಟ್ಟೆ. ಕಾಪಿ ಮಾಡನಿ ಅಂದರೆ ಹಾಲು ಬೇರೆ ಇಲ್ಲ. ನನ್ನ ಗಂಡು ಬರೋ ಗಂಟನೂ ಏನೂ ಇರೋಕ್ಕಿಲ್ಲ. ನನ್ನ ಗಂಡು ಬರಬೇಕು. ಪರವಾಗಿಲ್ಲ ಬಿಡಿ, ನನಗೂ ಅರ್ಥ ಆಯ್ತದೆ ನಿಮ್ಮ ಮನೆ ಕಷ್ಟ. ನಮ್ಮ ಮನೆ ಇದ್ದಂಗೆ ನಿಮ್ಮ ಮನೇನು ತಾನೇ ಬುಡಿ. ಇಬ್ರು ಬೆಳೆದ್ಬಿಟ್ಟು ದೊಡ್ಡದಾಗೆ ಬೆಳೆಯ ನಾವೂನುವೆ. ಇವ್ರೇನಾ ನಿಮ್ಮ ಬೀಗರು? ಕಣಮ್ಮ, ಇವ್ರೇ ನಮ್ಮ ಬೀಗರು. ನಾವೆಲ್ಲ ಜಾತಿಯಾಗೇನೇ ಇದ್ದೀವಿ. ನೋಡಿದ್ರ ಇಂಥ ಬೀಗರುಗಳನ್ನ ಪಡಿಯಕ್ಕೆ ಪುಣ್ಯ ಮಾಡಿರ್ಬೇಕು ಬಿಡಿ. ನೀವು ಅವ್ರಿಗೆ ಹೊಂದ್ಕೊಂಡು ಅವ್ರು ನಿಮ್ಗೆ ಹೊಂದ್ಕೊಂಡು ಅಂತ ಸಂದಕ್ಕೆ ಇರ್ತೀರ ನೋಡಿ. ಎಲ್ಲ ಹಿಂಗೆ ಹೊಂದ್ಕೊಂಡು ಸಿಗೋರು ಭಾಳ ಕಮ್ಮಿ ಬಿಡಿ. ನಮಗಂತೂ ಸಿಕ್ಕೇ ಇಲ್ಲ. ಅವಳು ಬಿತ್ರಿ ಪೊದ್ದು. ಅಯ್ಯಯ್ಯಪ್ಪ, ಮನೆಗೆ ಒಂದು ತಿಂಗಳು ಇರಿಸ್ಕೊಳ್ಳಿಲ್ಲ, ಈಚೆ ಕಡೆಗೆ ತೊಳ್ಬಿಟ್ಲು. ಅಯ್ಯೋ ಅವಳು ಕತೆ ಬುಟ್ಟಾಕಿ ನೀವು ನೋಡ್ಕೊಳ್ಳಿ. ಅವಳು ಹೆಂಗನ ಮಾಡ್ಕೊಂಡು ಹೋಗ್ಲಿ. ನೀವು ಬೆಳೆಯೋದು ನೋಡ್ಕೋಬೇಕು. ನೀವೇನಿಯ ಏನಾರ ಒಂದು ಮಾಡ್ಕೊಂಡು ನಾಳೆ ಇವತ್ತಲ್ಲಿ ನಾಳೆ ಆಸ್ತಿ ಸಿಗ್ತದೆ, ಯಾಕೆ ತಲೆ ಕೆಡಿಸ್ಕೊತೀರಾ? ನಿಮ್ದು ಏನೋ ನೀವು ಜೀವನ ನೋಡ್ಕೊಳ್ಳಿ. ನಾನು ಕೆಲ್ಸಕ್ಕೆ ಹೋಯ್ತಾ ಇದ್ದೀನಿ. 5,000 6,000 ನೀನು ಸರಿಯಾಗಿ ಹೇಳಿಲ್ಲ ಅವರು. 5 ಇಲ್ಲ 6 ಅಂತ ಹೇಳೋರೆ. 5 ಕೊಡ್ಬೋದು ಅನ್ಕೊಂಡಿವ್ನಿ. ಅದಕ್ಕೆ ನೀವು ಹೋಗಿ ಕೆಲಸಕ್ಕೆ. ಸರೋಯ್ತಾ ಸಂಸಾರ. ಆಂಟಿ, ಅದಕ್ಕೆ ಇವ್ರ ಹತ್ರ ಹೇಳೋಣ ಅಂತ ಬಂದಿದ್ದು. ಆಂಟಿ ನಾಳೆಗೆ ಮರಿಬೇಡಿ ಆಂಟಿ, ಕೇಳ್ಬಿಟ್ಟು ಫೋನ್ ಹಾಕಿ. ಆಯ್ತು ಹೇಳಮ್ಮಿ.